और पीछा वो दिखा भी देगा। हाँ दिखाओ, कान खोल, कान दिखाओ अच्छी तरह। देखिए सर, हाँ उधर देखिए पीछे सर, आप इधर ना देखो, उधर देखो, उधर देखिए सर आप। ನಮಸ್ಕಾರ, ನಾನು ಡಾಕ್ಟರ್ ರಂಜಿತ್ BS ಅಂತ. ಈ ವಿಡಿಯೋ ನೋಡಿ ನನಗೆ ಏನು ಅನಿಸ್ತು ಅಂತ ಹೇಳಿದ್ರೆ, ಅವನು ಎಂಪ್ಲಾಯಿ ಸರ್ ನನಗೆ ಪೈಲ್ಸ್ ಇದೆ ಸರ್ ಅಂತ ಹೇಳಿ ಪಾಪ ಅವ್ನು ಗುದದವರನ್ನ ತೋರಿಸಿ ಅವ್ನು ಕೇಳ್ತಾ ಇದ್ದಾನೆ ಲೀವ್ ಕೊಡಿ ಸರ್ ನನಗೆ. ಸೊ ಏನಾಗಿದೆ, ಬಾಸ್ ಪಾಪ ಎದುರ್ಕೊಂಡ್ಬಿಟ್ಟಿದ್ದಾನೆ. ಇವನು ಪೈಲ್ಸ್ ಆಪರೇಷನ್ ಮಾಡಿಸ್ಕೊಂಡ್ರೆ ಅವನು ಬರಲ್ಲ, ಕೆಲ್ಸಕ್ಕೆ ಬರಲ್ಲ, ಅವನು ಒಂದ್ ತಿಂಗಳು ರೆಸ್ಟ್ ಮಾಡ್ಕೊಬಿಡ್ತಾನೆ. ಈ ಪೈಲ್ಸ್ ಪ್ರಾಬ್ಲಮ್ಗೆ ಸಿಂಪಲ್ ಟ್ರೀಟ್ಮೆಂಟ್, ಲೇಸರ್ ಟ್ರೀಟ್ಮೆಂಟ್. ಈ ಲೇಸರ್ ಟ್ರೀಟ್ಮೆಂಟ್ ಮಾಡಿಸಿದ್ರೆ ನೀವು ಬೆಳಿಗ್ಗೆ ಬಂದ್ರೆ ಸಂಜೆ ಕಳ್ಸ್ಕೊಡುವಂಥದ್ದು. ಬ್ಲೀಡಿಂಗ್ ಕಡಿಮೆ ಇರುತ್ತೆ, ಪೇನ್ ಕಡಿಮೆ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಪೈಲ್ಸ್ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಕೇಳಿ, ಸರ್ ನನಗೆ ಲೇಸರ್ ಟ್ರೀಟ್ಮೆಂಟ್ ಮಾಡಿ ಸರ್, ನನಗೆ ಇಲ್ಲಾಂದ್ರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡಿ ಸರ್, ನನಗೆ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಮಾಡ್ಬಿಡಿ ಅಂತ ಕೇಳಿ. ಮತ್ತೆ ನಿಮ್ಗೆ ಬಾಸ್ ಕೇಳಿ, ಸರ್ ನನಗೆ ಲೀವ್ ಕೊಡಿ ಸರ್, ನನಗೆ 1 ದಿವಸನೋ 2 ದಿವಸನೋ ಇಲ್ಲ 2-3 ಡೇಸ್ ಲೀವ್ ಕೊಡಿ ಸರ್, ನಾನು ಪೈಲ್ಸ್ ಇಂದ ಕ್ಲಿಯರ್ ಮಾಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿ. ಇದು ಸಿಂಪಲ್ ಕಾಯಿಲೆ, ಸಿಂಪಲ್ ಟ್ರೀಟ್ಮೆಂಟ್. ಈ ವಿಡಿಯೋನ ನಿಮ್ ಬಾಸ್ಗಳಿಗೆ, ಕೊಲಿಗಳಿಗೆ, ಸಿಬ್ಲಿಂಗ್ಸ್ಗಳಿಗೆ, ಎಂಪ್ಲಾಯಿಗಳಿಗೆ, ನಿಮ್ ಅಂಡರ್ ಕೆಲಸ ಮಾಡೋರಿಗೆ ತೋರಿಸಿ ಇದ್ರ ಬಗ್ಗೆ ತಿಳುವಳಿಕೆ ಹೇಳಿ. ಒಂದು 30 ಮಿನಿಟ್ಸ್ ಟ್ರೀಟ್ಮೆಂಟು, ಲೇಸರ್ ಟ್ರೀಟ್ಮೆಂಟು, 1 ದಿವಸ ರೆಸ್ಟ್ ಅಷ್ಟೇ. ಅದಾದ್ಮೇಲೆ ನೀವು ಕೆಲ್ಸಕ್ಕೆ ಹೋಗ್ಬೋದು.